ನಮ್ಮ ಆಶಯ ಅಪ್ಪ ಈ ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ ಅಟ್ಲೀಸ್ಟ್ ಆ ಫ್ಯಾಮಿಲಿಯವ್ರು ಏನಾದರೂ ಮನಸ್ಸು ಚೇಂಜ್ ಮಾಡಿ ಕೃಷ್ಣ ಅವರ ಗಮನಕ್ಕೆ ಹೋಗಿ ಇಲ್ಲ ನಾನು ಮದುವೆ ಆಗ್ತೀನಿ ಆಕೆಗೆ ಭಾಳ ಕೊಡ್ತೀನಿ ಅಂತ ಬಂದುಬಿಡಲಿ ಅನ್ನೋದಷ್ಟೇ ಆಶಯ. ಅಂಥದ್ದೊಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾರನ್ನೆಲ್ಲ ಸಂಪರ್ಕ ಮಾಡಬೇಕು, ಯಾವ ಪ್ರಭಾವ ವರ್ಕೌಟ್ ಆಗುತ್ತೋ ಅವ್ರನ್ನೆಲ್ಲ ಸಂಪರ್ಕ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಕಾರಣ ಒಬ್ಬ ಹೆಣ್ಣು ಮಗಳು ಮಾತ್ರ ಅಲ್ಲ, ಆಕೆಯ ಜೊತೆಗೆ ಮತ್ತೊಂದು ಜೀವ ಜೊತೆಗಿದೆ. ಆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿಭಾ ಮೇಡಮ್ ಏನೋ ಹೇಳ್ತಾ ಇದ್ರಿ, ಈಗ ಅಷ್ಟು ಜನ ಪ್ರಭಾವಿಗಳು ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ ಅಂತ ಅಂದರೆ ಅಷ್ಟು ಪ್ರಭಾವ ಉಳ್ಳವರ ಅವ್ರು ಹೇಳಿದ್ದ ನಡೆಯುತ್ತಾ ಆತ ಆಗಲ್ಲ ರೀ ಅಂತ ತಕ್ಷಣ ಇವರೆಲ್ಲ ಸೈಲೆಂಟ್ ಆಗ್ತಿದ್ದಾರಾ? ಇನ್ ಹೆಂಗ್ ಹೋರಾಟ ಮಾಡಬೇಕು, ನಿಜ ಹೇಳ್ಬೇಕಾದ್ರೆ ಅಂತದ್ದು ಏನೂ ಇಲ್ಲ. ಅವನ ಅಪ್ಪ ಯಾರಿದ್ದಾನೆ ಅವನು ಏನೂ ಅಲ್ಲ, he was just an ordinary member ಅಷ್ಟೇ, ಗೊತ್ತಾಯ್ತಲ್ವಾ? ಬಟ್ ಗೊತ್ತಿಲ್ಲ ಯಾಕೆ ಎಲ್ರು ಸೈಲೆಂಟ್ ಆಗಿದೆ. ಯಾಕಂದ್ರೆ ಬಡವರ ಮಗಳಲ್ವಾ, ಯಾರಿಗೂ ಅಗತ್ಯ ಇಲ್ಲ. ಲಾಭ ಏನಾದ್ರು ಇದೆಯಾ? ನಮಿತಾ ಆಗ್ಲಿ ಪೂಜಾನಿಂದ ಏನಾದ್ರು ಅವ್ರ ಲೈಫ್ ಹಾಳಾದ್ರೆ ಯಾರಿಗೆ ಏನು ಹೋಗಿದೆ? ಇದರಲ್ಲಿ ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳಿಕ್ಕೂ ಆಗುದಿಲ್ಲ. ಅದಕ್ಕಿಂತ ಅವನೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರ್ಬೋದು ಮನಸ್ಥಿತಿ. ಈಗ ಮೇಡಮ್ ನಾವು 24ಗೆ ಒಂದು ದೊಡ್ಡ ರೀತಿಯಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಕಲ್ಲಡ್ಕದಲ್ಲೇ ನಾವು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ. ಕಲ್ಲಡ್ಕದಲ್ಲಿ ಯಾಕೆ ಅಂದ್ರೆ ಪ್ರತಿ ಸಲ ನಮ್ಮ ಮುಖಂಡರು ಕಲ್ಲಡ್ಕ ಪ್ರಭಾಕರ್ ಭಟ್ರು ಯಾರಿದ್ದಾರೆ ಅವ್ರು ಯಾವಾಗ್ಲೂ ಭಾಷಣ ಬಿಗಿತಾ ಇದ್ರು. ಅವ್ರು ಹೇಳ್ತಾ ಇದ್ರು ಮಕ್ಕಳು ಮಾಡಿ, ಹಿಂದೂಗಳು ಮುಸಲ್ಮಾನ್ಗಿಂತ ಜಾಸ್ತಿ ಮಕ್ಕಳು ಮಾಡಿ ಅಂತ ಹೇಳಿ. ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಅವ್ರು ಹೇಳಿಲ್ಲ. ಇವನು ಈ ಹುಡುಗ ಯಾರಿದ್ದಾನೆ ಅವರು ಶಿಷ್ಯ, ಅವನು ಅದನ್ನು ಪರಿಪಾಲನೆಯನ್ನು ಮಾಡಿದ್ದಾನೆ. ಆದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತ ಅಷ್ಟು ದೊಡ್ಡ ವ್ಯಕ್ತಿಗೆ ಈ ಸಣ್ಣ ಹುಡುಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ಲಲ್ಲ. ಖಂಡಿತ ತಾಕತ್ತಿದೆ. ಹಾಗಾದ್ರೆ ಏನ್ ತಾಕತ್ ಇವ್ರದ್ದು? ಹಾಗಾಗಿ ಕಲ್ಲಡ್ಕದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವರಿಂದ ಆಗಬಹುದು ಅಂತ ಪ್ರತಿಭಾ ಅವರು ಹೇಳ್ತಾ ಇದ್ರು. ಒಂದು ಚಿಕ್ಕ ಹುಡುಗನ ಮನವೊಲಿಸಕ್ಕಾಗಲ್ವೇನ್ರಿ ಅಂತ ಹೇಳ್ತಾ ಇದ್ರು. ಹಂಗಾಗಿ ನಾವು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಗೊತ್ತಿಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಯಾಕೋ ರಿಯಾಕ್ಷನ್ ಕೊಡೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಅಂದ್ರೆ ನಾವು ಫೋನೇ ರಿಸೀವ್ ಮಾಡ್ತಿಲ್ಲ. ಜಾತಿ ವ್ಯವಸ್ಥೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಭಾಷಣಕ್ಕೆ ಮಾತ್ರ. ಈಗಾದ್ರೂ ಜನ ಅರ್ಥ ಮಾಡ್ಕೊಳ್ಬೇಕು. ಈ ಸಮಾಜದಲ್ಲಿ ಈವಾಗ್ಲೂ ಮೇಲ್ವರ್ಗ ಕೆಳವರ್ಗ ಎಲ್ಲ ಇದೆ. ಈಗ ಜಾತಿ ಒಂದು ಸಮಸ್ಯೆ ಇಲ್ಲಿ, ಗೊತ್ತಾಯ್ತಾ? ಮೇಲ್ವರ್ಗದವರು ಏನ್ ಮಾಡಿದ್ರು ನಡೀತದೆ, ಕರೆಕ್ಟ್. ಮತ್ತೆ ಕೆಳವರ್ಗದವರು ಇವರಿಗೆ ಭೋಗ ವಸ್ತು ಆಗಿ ಇರುವಂತದ್ದು ಈ ಸಮಾಜದಲ್ಲಿ ಒಂದು. ಇನ್ನೊಂದು ಏನು ಫೈನಾನ್ಷಿಯಲಿ ರಿಚ್ ಪರ್ಸನ್ ಮತ್ತೆ ಪುವರ್ ಪೀಪಲ್, ಇದೊಂದು ಸ್ಟ್ರಾಟರ್ಜಿ ಇದೆ. ಇವರು ಬಡವರು, ಅವರು ಶ್ರೀಮಂತರು. ಬಡವರ ಮಕ್ಕಳನ್ನು ಶ್ರೀಮಂತರ ಮನೆಗೆ ಹೇಗೆ ಮಜಾ ಮಾಡ್ಲಿಕ್ಕೆ ಮಾತ್ರ ಬೇಕು. ಬಡವರ ಮಕ್ಕಳು ಬೇಕು ಮಜಾ ಮಾಡ್ಲಿಕ್ಕೆ. ಮತ್ತೆ ಪ್ರತಿ ಒಂದು ಮಾತಿಗೆ ಆಮಿಷ ಕೊಡೋದು. 10,000 ಅಬೋರ್ಷನ್ಗೆ, 8 ಲಕ್ಷ ಮಗುವನ್ನು ತೆಗೆಯುವುದಕ್ಕೆ, 10 ಮತ್ತೆ ಇವಾಗ 50 ಲಕ್ಷ ಕೊಡ್ತೇವೆ ಅಂತ ಹೇಳಿ. ನಾನು ಹೇಳ್ತಾ ಇದ್ದೇನೆ ನಿಮ್ಮ ವಾಹಿನಿ ಮುಖಾಂತರ, ಕೃಷ್ಣ ಜೆ ರಾವ್ ಯಾರಿದ್ದಾನೆ ಅವನು ಪೂಜಾಳನ್ನು ಮದುವೆ ಆಗ್ಲಿ, ನಾನು 50 ಲಕ್ಷ ರೂಪಾಯಿ ಕೊಡ್ತೇನೆ ಅವನಿಗೆ. ಇವಾಗ ನಮಿತನ ಮನೆಯಲ್ಲಿ ಬರ್ಲಿ ಅವನು ಮನೆಯಾಳಿಯಾಗಿ. ಈಗ ಬಡವರಲ್ಲ ನಮಿತಾ, ನಾವೆಲ್ಲ ಇದ್ದೇವೆ ಅವ್ರಿಗೆ ಇನ್ನು. ಕರೆಕ್ಟ್. ಒಟ್ಟಿನಲ್ಲಿ ಬಡವರ ಮನೆಯ ಹೆಣ್ಣು ಮಕ್ಕಳು ಅಂತ ಅಂದ್ರೆ ಭೋಗಕ್ಕೆ ಮಾತ್ರ. ಈಗ ದುಡ್ಡು ಕೊಟ್ಟು ಏನು ಬೇಕಾದ್ರೂ ಕೊಂಡ್ಕೊಳ್ಬಹುದು, ಒತ್ತಡ ಪ್ರಭಾವಕ್ಕೆ ಯಾರನ್ನ ಬೇಕಾದ್ರೂ ಬಗ್ಗಿಸ್ಬಿಡಬಹುದು ಅಂತ ಹೇಳಕ್ಕಾಗಲ್ಲ. ಒಬ್ಬ ಹೆಣ್ಣು ಮಗಳ ಭವಿಷ್ಯ, ಆಕೆ ಬಡವಳ ಶ್ರೀಮಂತಳ, ಆಕೆ ಆ ಜಾತಿ ಈ ಜಾತಿ ಯಾವುದೂ ಬರಲ್ಲ. ಪ್ರೀತಿ ಅಂತ ಬಂದಾಗ ಜಾತಿ ಅಂತಸ್ತು ಮೀರಿ ಪ್ರೀತಿ ಮಾಡಿರ್ತೀರಿ ಅಂದಾಗ ಆ ಪ್ರೀತಿ ನೆಪದಲ್ಲಿ ಆ ಸರ್ವಸ್ವವನ್ನು ಆಕೆ ಕೊಟ್ಟಿದ್ದಾಳೆ ಅಂತ ಅಂದ್ರೆ ಆಕೆಗೆ ನ್ಯಾಯ ಕೊಡಿಸ್ಬೇಕಾದಂತ ಜವಾಬ್ದಾರಿ ಕೂಡ ನಿಮ್ದೆ. ಹಂಗಾಗಿ ಆ ಜವಾಬ್ದಾರಿಯನ್ನ ಯಾರು ಎಷ್ಟು ಸಮರ್ಥವಾಗಿ ನಿಭಾಯಿಸ್ತಾರೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತಪ್ಪ. 11:30 ಡೆಡ್ಲೈನ್ ಅನ್ನ ಆ ಭಾಗದ ಶಾಸಕರೇ ಕೊಟ್ಟಿದ್ದಾರೆ. ಅದೆಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ, ಆ ಕುಟುಂಬವನ್ನ ಮನವೊಲಿಸುವ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದನ್ನ ನೋಡೋಣ. ಪೂಜಾ, ಈಗ ಇಫ್ ಸಪೋಸ್ ಕೃಷ್ಣ ಅವರು ನಿಮ್ಮ ಮುಂದೆ ಬಂದು ಕೂತ್ಕೊಂಡ್ರೆ ಹೆಂಗ ಅವ್ರನ್ನ ಕನ್ವಿನ್ಸ್ ಮಾಡ್ತೀರಿ, ಏನ್ ಹೇಳ್ತೀರಿ ಅವ್ರಿಗೆ? ನಿಮಗೆ ನಂಬಿಕೆ ಇದೆ ಅಂತ ಹೇಳ್ತಿದ್ದೀರಿ, ಕೃಷ್ಣ ಅವ್ರು ಬಂದ್ರೆ ಒಪ್ಕೊಳ್ತಾರೆ, ಮದುವೆ ಆಗ್ತಾರೆ ನನ್ನನ್ನ ಅಂತ. ಆ ನಂಬಿಕೆಯಲ್ಲಿ ಕಾಯ್ತಿದ್ದೀರಲ್ಲ, ಹೆಂಗ್ರಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀರಿ? ಮಗು ನೋಡಿದ್ರೆ ಸಾಕು, ಅವನಿಗೆ ಕನ್ಫ್ಯೂಸ್ ಆಗ್ತಾನೆ. ಮಗು ಅವನಾಗೆ ಉಂಟು, ಯಾರು ಒಪ್ಲಿಕ್ಕಿಲ್ಲ. ಮಗು ನೋಡಿದ್ರೆ ಅಷ್ಟೇ ಸಾಕು, ಮಗು ನೋಡಿದ್ರೆ ಆಯ್ತು, ಅವನು ಒಪ್ಪುತ್ತಾನೆ. ಪೂಜಾ ಅವರೇ, ನಿಮ್ಮ ಮುಂದೆ ಬಂದ ತಕ್ಷಣ ಕೃಷ್ಣ ಅವರು ನಿಮ್ಮ ಮುಖವನ್ನ ನೋಡಿದ ತಕ್ಷಣ ಒಪ್ಕೊಳ್ತಾರೆ ಅನ್ನೋ ನಂಬಿಕೆನಾ ನಿಮ್ದು? ಇನ್ನೂ ಕೂಡ ಪ್ರೀತಿ ಹಂಗೆ ಇದೆ ಅಂತನಾ? ಇನ್ನೂ ಕೂಡ ನಿಷ್ಕಲ್ಮಶ ಪ್ರೀತಿ ಜೀವಂತವಾಗಿದೆ ಅಂತನಾ? ನನ್ನ ಮುಖಕ್ಕಿಂತ ಮಗು ಮುಖ ನೋಡ್ಲಿ, ಆಗಲ್ಲ ಅವನು ಒಪ್ಪುತ್ತಾನೆ ನಾನು ಸತ್ಯ ಅಂತ. ಅವನ ಮನೆಯವ್ರು ಸಹ ಹಾಗೆ, ಮಗು ಮುಖ ನೋಡಿದ್ರೆ ಒಪ್ಪದ ಯಾರು ಇರ್ಲಿಕ್ಕಿಲ್ಲ. ಅಲ್ಲ ಪೂಜಾ ಅವರೇ, ಇಲ್ಲದ ಆರೋಪಗಳನ್ನ ಮಾಡ್ತಿದಾರಂತಲ್ಲ ಪಾಪ. ನೀವು ಏನು ಗೊತ್ತಿಲ್ಲದೆ ಅವನೇ ಸರ್ವಸ್ವ ಅಂತ ಕೃಷ್ಣ ಅವ್ರನ್ನ ನಂಬ್ಕೊಂಡು ಇಡೀ ಸರ್ವಸ್ವ ಅರ್ಪಿಸಿದಿರಿ, ಮಗು ಪಡ್ಕೊಂಡಿದ್ದೀರಿ. ಆದ್ರೆ ಆತನೇ ಇಲ್ಲ ಸಲ್ಲದ ಆರೋಪಗಳನ್ನ ನಿಮ್ಮ ಮೇಲೆ ಮಾಡ್ತಿದ್ದಾಗ ಹೆಂಗ್ ಅನಿಸ್ತು ಅಂತ ನಿಮಗೆ? ಹೆಂಗ್ ಅದನ್ನ ತಡ್ಕೊಳ್ತಿದ್ದೀರಿ ನೀವು ಅಂತ?
ಅದು ತುಂಬಾ ಬೇಜಾರಾಯ್ತು. ನಾನು ಕೇಳಿದೆ, ಅಂದ್ರೆ ಹಾಗೆ 10 ಜನ ಇದ್ದಾರೆ ಅಂತ ಹೇಳಿ ಯಾರಂತ ಬೇಕಲ್ಲ, ಅದನ್ನ ಹೇಳಿ ಫಸ್ಟಿಗೆ, ಆಗ ನಾನು ಒಪ್ಪುತ್ತೇನೆ. ಇದ್ದಾನಂತ ಹೇಳಿದಾರಲ್ಲ 10 ಜನ, ಯಾರಂತ ಹೇಳ್ಬೇಕಲ್ಲ ಅವರು. ಹಾಗೆ ನಂಗೆ ಏನು ಎವಿಡೆನ್ಸ್ ಇಲ್ಲದವ್ರು ನಂಗೆ ಎಲಿಗೇಷನ್ಸ್ ಹಾಕಿದ್ರು, ನಂಗೆ 10 ಜನ ಇದ್ದಾರೆ. ನಾನು ಕೇಳಿದೆ, ಯಾರು ಹೇಳಿ 10 ಜನ ಅಂತೇಳಿ ತೋರಿಸಿ, ಮತ್ತೆ ನಾನು ಒಪ್ಪುದಾನೆ ಅಂತೇಳಿ. ಪೂಜಾ ಅವರೇ, ಗ್ಯಾರಂಟಿ ನ್ಯೂಸ್ ಇಫ್ ಸಪೋಸ್ ಆ ಫ್ಯಾಮಿಲಿ ನೋಡ್ತಾ ಇದ್ರೆ, ಕೃಷ್ಣ ಅವ್ರು ನೋಡ್ತಾ ಇದ್ರೆ, ಆ ಒಂದು ಹೋಪ್ಸಲ್ಲಿ ಇದೀವಿ ನಾವು ನೋಡ್ತಾ ಇರಬಹುದು ಅಂತ, ಈ ಮೂಲಕ ಏನು ಮನವಿ ಮಾಡ್ಕೊಳ್ತೀರಿ? ಕೃಷ್ಣ ಅವ್ರು ನಿಮ್ಮ ಮುಂದೆ ಇದಾರಂತ ಅನ್ಕೊಳ್ಳಿ, ಹೆಂಗ್ ಮನವಿ ಮಾಡ್ಕೊಳ್ತೀರಿ ಅಂತ ಅವ್ರನ್ನ? ನಾನು ಅಷ್ಟೇ ಹೇಳುದು, ಈಗ ಮದ್ವೆ ಆದ್ರೆ ಆಯ್ತು ಅಂತೇಳಿ. ಅವನಿಗೆ ನನ್ನ ಮೇಲೆ ಸಿಟ್ಟಿರ್ಬೋದು, ಇಷ್ಟೆಲ್ಲ ಮೇಲೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ. ಆದ್ರೆ ಮಗು ಎಂತ ಮಾಡ್ಲಿಲ್ಲಲ್ಲ, ಮಗುವನ್ನಾದ್ರೂ ಒಪ್ಪಿಕೊಳ್ಬೋದಲ್ಲ ಅವನಿಗೆ, ಅವನದೇ ಮಗು ಅಲ್ಲ ಅಂತೇಳಿ ಅಷ್ಟೇ ನಾನು ಹೇಳು. ಪೂಜಾ ಅವರೇ, ಪ್ರೀತಿ ಮಾಡುವಾಗ ಏನು ಭರವಸೆ ಕೊಟ್ಟಿದ್ರು? ಅದನ್ನೊಂದ್ಸಾರಿ ರೀಕಾಲ್ ಮಾಡಿ, ಕೃಷ್ಣ ಅವ್ರು ಕೇಳಿಸ್ಕೊಳ್ಳಿ, ಏನೇನು ಭರವಸೆ ಕೊಟ್ಟಿದ್ರು ನಿಮ್ಗೆ ಅವರು? ಹೌದು, ಮದ್ವೆ ಆಗ್ತಾನಂತ ಹೇಳಿದ್ದಾನೆ, ಅದು ಸಹ ಹೇಳಿದ್ದಾನೆ. ಮನೆಯವರು ಒಪ್ಪದಿರ್ಬೋದು, ಆದ್ರೂ ನಾನು ಒಪ್ಪಿಸ್ತಾನೆ ಅಂತ ಸಹ ಅವನೇ ಹೇಳಿದ್ದಾನೆ. ನಂಗೆ ನೀನು ಬೇಕೇ ಅಂತ ಸಹ ಅವನು ಹೇಳಿದ್ದಾನೆ. ಅಷ್ಟು ಹೇಳಿದ ಕಾರಣ ನಾನು ಅವನನ್ನು ಒಪ್ಪಿದೆ, ಇಲ್ಲದೆ ನಾನು ಸಹ ಅವನನ್ನು ಒಪ್ತಿಲ್ಲ. ಅದು 7 ವರ್ಷ ಪ್ರೀತಿಯಲ್ಲಿದ್ರು, ಒಂದೆರಡು ತಿಂಗಳಲ್ಲ ಅಲ್ಲ, 7 ವರ್ಷ 7 ವರ್ಷ ಪ್ರೀತಿಯಲ್ಲಿದ್ರು. ಹಾಗಾಗಿ ಇವಳು ಅವನನ್ನು ನಂಬ್ಕೊಂಡು ಹೋಗಿದ್ದಾಳೆ. ಏನೋ ತಪ್ಪಾಗಿದೆ, ಇಬ್ಬರಿಂದನೂ ತಪ್ಪಾಗಿದೆ, ಒಬ್ಬರಿಂದ ಅಲ್ವಲ್ಲ. ಬಟ್ ಅವ್ರ ಮನೆಯಲ್ಲಿ ಈಗ ಕೃಷ್ಣ ಜಯರಾವ್ ಮನೆಯಲ್ಲೂ ಒಂದು ಅಕ್ಕ ಇದ್ದಾಳೆ ಅವನಿಗೆ, ಪ್ರಾಯಕ್ಕೆ ಬಂದ. ಅಟ್ಲೀಸ್ಟ್ ಅವನ ಅಪ್ಪ ಅಮ್ಮ ಆದ್ರೂ ಅರ್ಥ ಮಾಡ್ಕೊಳ್ಬೇಕಲ್ಲ. ಹೆಣ್ಣು ಮಕ್ಕಳು, ಅವ್ರಿಗೂ ಒಂದು ಹೆಣ್ಮಗಳು ಇದ್ದಾಳೆ, ಅರ್ಥ ಮಾಡ್ಕೊಳ್ಬೇಕಲ್ವಾ. ಬಟ್ ಅವರು ಜಿದ್ದಿಗೆ ಬಿದ್ದಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅಂದ್ರೆ ಅಹಂಕಾರ ಇರ್ಬೋದು, ದುಡ್ಡಿದ್ದು. ಇವರ ದುಡ್ಡಿದ ಅಹಂಕಾರ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ನುಚ್ಚು ನೂರಾಗ್ತದೆ. ಯಾಕೆಂದ್ರೆ ಸಮಾಜ ಅನ್ನೋದು ಒಂದಿದೆ. ಈಗ ನಮಗೆ ಹಿಂದೂ ಸಮಾಜ ನಿಲ್ಲಿಲ್ಲಲ್ಲ ನಮ್ಮ ಜೊತೆ, ತೊಂದ್ರೆ ಇಲ್ಲ, ಎಲ್ರು ಬರ್ತಾರೆ ನಮ್ಗೆ, ಎಲ್ರು ಸಪೋರ್ಟಿವ್ ಆಗಿದ್ದಾರೆ. ಈಗಾಗ್ಲೇ ಹೇಳಿದ್ದಾರೆ ಪ್ರತಿಭಟನೆಗಳು ಮಾಡಿ ಅಂತ, ನಾವು ಬರ್ತೀವಿ ಅಂತ. ನಾವಿನ್ನು ಯಾರೋ ಜಾತಿ, ಯಾರೋ ಧರ್ಮ ಅದನ್ನ ನಂಬ್ಕೊಂಡಿರುವವರಲ್ಲ. ನಮ್ಗೆ ಒಟ್ಟಾರೆ ಪೂಜಾರಿಗೆ ನ್ಯಾಯ ಸಿಗ್ಬೇಕಷ್ಟೇ. ಅವಳ ಕುತ್ತಿಗೆಗೆ ಒಂದು ತಾಳಿ ಬೀಳ್ಬೇಕು. ಮತ್ತೆ ಪೂಜಾನಿಗೆ ಕೃಷ್ಣ ಜಯರಾವ್ ಇದು ಅಗತ್ಯ, ಫೈನಾನ್ಷಿಯಲಿ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಅವಳು ಈಗಾಗಲೇ ಫಾರೆನ್ಸಿಕ್ ಸೈನ್ಸ್ ಕಲ್ತಿದ್ದಾಳೆ, 86% ಮಾರ್ಕ್ ತೆಗೆದಿದ್ದಾಳೆ, ಎಲ್ಲ ಅವಳು ಬದುಕ್ತಾಳೆ. ಅವಳಿಗೆ ಇಮಿಡಿಯೇಟ್ ಆಗಿ ಕೆಲಸ ಸಿಗ್ತದೆ, ಅವಳು ಬದುಕ್ತಾಳೆ. ಇವರ ಜುಜುಬಿ ದುಡ್ಡು ಅವರಿಗೆ ಅಗತ್ಯ ಇಲ್ಲ. ದುಡ್ಡೇನು ಇವತ್ತಿರ್ತದೆ, ನಾಳೆ ಇಲ್ಲ. ಬಟ್ ಆ ಮಗು, ಅದಕ್ಕೆ ಒಂದು ಬದುಕಲಿಕ್ಕೆ ನಾವು ದಾರಿ ಮಾಡಿ ಕೊಡ್ಬೇಕಲ್ಲ. ಅಪ್ಪ ಅನ್ನೋನೊಬ್ಬ ಬೇಕಲ್ಲ, ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದೊಂದು ಬೇಕಲ್ವಾ, ಮದುವೆ ಆಗಿದೆ ಅಂತ ಬೇಕಲ್ವಾ. ಎಷ್ಟೋ ಜನ ಮದುವೆ ಆಗ್ತಾರೆ, ಡಿವೋರ್ಸ್ ಮಾಡ್ತಾರೆ, ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ನಮಗೆ ಒಬ್ಬರೊಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ, ಬಟ್ ಇಲ್ಲಿ ಬದುಕುವ ಪ್ರಯತ್ನವೇ ಮಾಡಲಿಲ್ಲ ಅಂತಾದ್ರೆ ನಾವು ಹೇಗೆ ಹೇಳೋದು? ಬದುಕುವುದಿಲ್ಲ. ಮತ್ತೆ ಅವನು ಹೇಳ್ತಾನಂತೆ, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಬಟ್ ತೊಂದ್ರೆ ಇಲ್ಲ, ಅವ್ನು ಜೈಲಿಗೆ ಹೋಗ್ಲಿ. ನಾವು ಇನ್ನು ಮುಂದೆ ಏನ್ ಮಾಡ್ತೇವೆ ಅಂದ್ರೆ, ಅವನು ಬೇಲ್ ರಿಜೆಕ್ಟ್ ಮಾಡ್ತೇವೆ, ಹೋಗ್ಲಿ, ಬೇಲ್ ಜೈಲಲ್ಲಿ ಇರ್ಲಿ, ಕಾಲೇಜಿಗೆ ಯಾಕೆ ಹೋಗ್ತಾನೆ?